ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಆಗಿರುತ್ತೆ ನನ್ನ ಮಗಳೇ ಬರ್ತ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನೀವು ತಮ್ಮನೇಲಿ ನೋಡ್ದಂಗೆ ಸಿಂಪಲ್ ಸೆಲೆಬ್ರೇಷನ್ ಮತ್ತು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಅವಳ ದಿನ ಹೇಗೆಲ್ಲ ಇತ್ತು ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಸತಿ ನನ್ನ ಮಗಳ ಬರ್ತ್ಡೇ ನಾವು ಹೇಳಬೇಕಂದ್ರೆ ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಿಕಾಸ್ ಏನೂ ಆಡಂಬರ ಬೇಡ, ಏನೂ ಬೇಡ, ಒಂದು ಸಿಂಪಲ್ಲಾಗಿ ಒಂದು ಟೆಂಪಲ್ಗೆ ಹೋಗಿ ಬಂದು ನಾವೇ ಮನೆ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದು. ಸೊ ನಾವು ಮೊದಲಿಗೆ ಹೊರಟಿದ್ದು ನಮ್ಮ ಮನೆ ದೇವರಿಗೇ. ಸೊ ನಮ್ಮ ಮನೆ ದೇವರಿರೋದು ಮದ್ದೂರು ಹತ್ರ ವೈದ್ಯನಾಥೇಶ್ವರ ಅಂತ. ಸೊ ನಾವು ಬೆಳಗ್ಗೆ ಮಾರ್ನಿಂಗ್ ಬೇಗ ಹೊರಟಿದ್ರಿಂದ ನಾವು ಆನ್ ದಿ ವೇನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಶಿವದರ್ಶಿನಿ ತಟ್ಟೆ ಇಡ್ಲಿಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಅವತ್ತಂತೂ ತುಂಬಾ ಹ್ಯೂಮಿಡಿಟಿ ಅಂತಲೇ ಹೇಳ್ಬೋದು. ತುಂಬಾ ಬಿಸಿಲಿತ್ತು. ಅದರಲ್ಲೂ ನಾನು ಸ್ಯಾರಿ ವೇರ್ ಮಾಡಿದ್ದೆ. ಅದಕ್ಕೆ ಬ್ಲೌಸ್ನ ನಾನು ನನ್ನ ಬ್ಲ್ಯಾಕ್ ಫುಲ್ ಸ್ಲೀವ್ ಕ್ರಾಪ್ ಟಾಪ್ನ ನಾನು ಪೇರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ನಮ್ಮ ಅಮ್ಮಂದು ಓಲ್ಡ್ ಸ್ಯಾರಿ. ಸೊ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಕಂಫರ್ಟಬಲಾಗಿರುತ್ತೆ ಅಂತ ನಾನು ವೇರ್ ಮಾಡಿದೆ. ಬಟ್ ಅವತ್ತಂತೂ ತುಂಬಾ ಶೆಕೆ ಇತ್ತು. ಆ್ಯಕ್ಚುಲಿ ನನ್ನ ಮಗಳು ಬರ್ತ್ಡೇ ಇದ್ದಿದ್ದು 10th ಆಗಸ್ಟ್. ಸೊ ಅವತ್ತೇ ನಾವು ಹೋಗಿದ್ದು. ನಾವು ಫಸ್ಟ್ ಹೊರಟಿದ್ದು ನಮ್ಮ ಮನೆ ದೇವರಿಗೇ. ಅದಿರೋದು ಮದ್ದೂರು ಹತ್ರ ವೈದ್ಯನಾಥೇಶ್ವರ ಅಂತ, ನೀವೇ ನೋಡ್ಬೋದು. ನಾವು ನಮ್ಮ ಮನೆ ದೇವ್ರನ್ನ ನೋಡಿಕೊಂಡು ಹೆಣ್ಣು ದೇವ್ರಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ಒಂದು 5 to 10 ಮಿನಿಟ್ಸ್ ಆಗುತ್ತೆ. ಇದಿರೋದು ಕೂಡ ವೈದ್ಯನಾಥಪುರದಲ್ಲೇ. ಇದು ಬಂದುಬಿಟ್ಟು ಆಲೂರಮ್ಮ ದೇವರು. ಲಾಸ್ಟ್ ಟೈಮ್ ಬಂದಾಗಂತೂ ತುಂಬಾ ರಶ್ ಇತ್ತು. ಈ ಸತಿ ಒಂಚೂರು ರಶ್ ಇರಲಿಲ್ಲ. ವಿಷಾದವಾದ ಸ್ಥಳದಲ್ಲಿ ಪ್ರಶಾಂತವಾಗಿದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನಮಗೆ ಅಲ್ಲಿ ಪ್ರಸಾದ ಕೂಡ ಸಿಕ್ತು ಅವತ್ತು. ಮತ್ತು ನನಗೆ ದೇವ್ರದ್ದು ಬಳೆ ಕೂಡ ಕೊಟ್ಟರು. ತುಂಬ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆ ದರ್ಶನ ಕೂಡ ಆಯಿತು, ಒಳ್ಳೆ ಪೂಜೆ ಕೂಡ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಮಗಳಿಗೆ ಕೂಡ ತೀರ್ಥ ಹಾಕ್ಸ್ತಾ ಇದ್ದೀವಿ. ಅವಳು ನೋಡಿ ಹೆಂಗೆಲ್ಲ ಆಟ ಮಾಡ್ತಾಯಿದ್ಲು. ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಆ್ಯಕ್ಚುಲಿ ಅವ್ರ ಬರ್ಡೇಗಿನ್ನ ನಾವು ಅವಳಿಗೇನು ಗೊತ್ತಾಗಲ್ಲ. ಬಿಕಾಸ್ ಇನ್ನು 2 years ಅವಳಿಗೆ. ಸೊ ಅವಳಿಗಿನ ನಾವೇ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ನಾನು ತುಂಬಾ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಈ ಸತಿ ಏನೂ ಬೇಡ, ಒಂದು ಸಿಂಪಲ್ಲಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಬರ್ತ್ಡೇ ವ್ಲಾಗ್ ಕೂಡ ಬರುತ್ತೆ. ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ವೀಕ್ ಅವಳ ಬರ್ತ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಯಾರ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ಇನ್ನೊಂದು ಬರ್ಡೇ ವ್ಲಾಗ್ ಪಾರ್ಟ್ 2 ಅಂತಲೇ ಬರುತ್ತೆ. ಸೊ ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಬರ್ಡೇ ಅಂತೂ ತುಂಬ ಸಿಂಪಲ್ಲಾಗಿ ಆಯಿತು. ಒಂಥರ ತುಂಬ ಚೆನ್ನಾಗಿ ಕೂಡ ಆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಹೆಣ್ಣು ದೇವ್ರನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಹೊಳೆ ಆಂಜನೇಯ ದೇವಸ್ಥಾನಕ್ಕೆ. ಅದು ಕೂಡ ಅಲ್ಲಿಂದನೇ ಒಂದು 5 to 10 ಮಿನಿಟ್ಸ್ ಅಂತಲೇ ಹೇಳ್ಬೋದು. ಅದು ಕೂಡ ತುಂಬಾ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಇದಿರೋದು ಕೂಡ ಮದ್ದೂರು ಹತ್ರನೇ. ಸೊ ಅಲ್ಲೂ ಕೂಡ ನಮಗೆ ಒಳ್ಳೆ ದರ್ಶನನೇ ಆಯಿತು. ಅವತ್ತು ವಿಶೇಷ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು ನಾವು ಹೋಗೋ ಟೈಮ್ಗೆ. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು.
ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ. ಆ್ಯಕ್ಚುಲಿ ಬೆಳಗ್ಗೆ ತುಂಬಾ ಹ್ಯೂಮಿಡಿಟಿ ಇತ್ತು. ನಾವು ಬರೋವಾಗ ತುಂಬಾ ಮಳೆ ಇತ್ತು. ಬ್ಯಾಂಗ್ಳೂರು ನಮಗೆ ಒಂದು ಒಳ್ಳೆ ಹೆವಿ ರೈನಿಂದ ನಮಗೆ ವೆಲ್ಕಮ್ ಮಾಡ್ತು ಆ್ಯಕ್ಚುಲಿ. ಸೊ ಬೆಳಗ್ಗೆ ಎಲ್ಲ ಟೆಂಪಲ್ ರನ್ ಆಯಿತು. ಸೊ ಈವ್ನಿಂಗ್ ಒಂದು ಸಣ್ಣ ಮನೇಲೇ ಪಾರ್ಟಿ ಇಟ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ನಾವು ಮನೇಲೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ವಿ. ಸೊ ಮನೇಲೇ ಎಲ್ಲ ಕುಕ್ಕಿಂಗ್ ಮಾಡಿಕೊಂಡು ಒಂದು 10 to 15 ಪೀಪಲ್ಸ್ಗೆ ನಾವು ಕುಕ್ ಮಾಡಿದ್ವಿ. ನನ್ನ ಬ್ರದರ್ ಮತ್ತು ನಮ್ಮಮ್ಮ ಎಲ್ಲ ಕೂಡ ಹೆಲ್ಪ್ ಮಾಡಿದ್ರು. ಸೊ ಅದರಿಂದನೇ ತುಂಬ ಚೆನ್ನಾಗಿ ಆಗಿದ್ದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಪಾರ್ಟಿ ಕೂಡ ನಾವು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನೂ ನಾವು ಈ ಥರ ಅಂದ್ಕೊಂಡಿರಲಿಲ್ಲ, ಮಾಡೋಣ ಇನ್ವೈಟ್ ಮಾಡೋಣ, ಕೇಕ್ ಕಟ್ ಮಾಡಿಸೋಣ ಅವಳ ಕೈಲಿ ಅವತ್ತು ಅಂತ ಏನೂ ಕೂಡ ಅಂದ್ಕೊಂಡಿರಲಿಲ್ಲ ನಾವು. ಹಿಂದಿನ ದಿವಸ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವ್ರದ್ದು ಫ್ರೆಂಡ್ ಸರ್ಕಲ್ ತುಂಬಾ ದೊಡ್ಡದು. ಬಟ್ ನನಗೆ ತುಂಬ ಹತ್ರ ಇರೋರು, ನಮಗೆ ಬೇಕಾಗಿರೋರನ್ನ ಮಾತ್ರ ನಾವು ಇನ್ವೈಟ್ ಮಾಡಿ ನಾವು ಒಂದು 10 to 15 ಪೀಪಲ್ಸ್ಗೆ ಮಾತ್ರ ನಾವು ಇನ್ವೈಟ್ ಮಾಡಿಕೊಂಡು ಮಾಡಿದ್ದು. ಸೊ ಮನೇಲೇ ಮಾಡೋಣ, ಯಾಕೆ ಸುಮ್ಮನೆ ಈಚೆಯಿಂದ ತರಿಸೋದು ಅಂತ ಎಲ್ಲ ಅಂದ್ಕೊಂಡು ಆ್ಯಕ್ಚುಲಿ ನನ್ನ ಹಸ್ಬೆಂಡ್, ನನ್ನ ಬ್ರದರ್, ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ಅವತ್ತು ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಸೊ ಈ ಥರನೇ ಆಯಿತು ಸಿಂಪಲ್ಲಾಗಿ. ಗ್ಲೌಸ್ ಇತ್ತಪ್ಪ, ಗ್ಲೌಸ್ ಅಲ್ಲಿ ಅದೇನಾಯ್ತೋ ಗ್ಲೌಸು ಕಂಟಿನ್ಯೂ ಮಾಡ್ಬೇಕಾರೆ ನೆನ್ನೆಯ ತನಕ ಅದೆಲ್ಲ ಸುಳ್ಳು. ನಿನ್ನೆ ತನಕ ಅಂತ ಆಯಿತು ಮಾಡ್ತೀನಿ. ಸೊ ನೀವೇ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ಒಬ್ರೊಬ್ರು ಕಾಳು ಎಳ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ನಾವು ಆ್ಯಕ್ಚುಲಿ ಬೇಡವೇ ಬೇಡ, ಸುಮ್ಮನೆ ಯಾಕೆ ಈ ಸತಿ ಏನೂ ಬೇಡ, ಆಡಂಬರವಾಗಿ ಯಾವ ಪಾರ್ಟಿನೂ ಬೇಡ ಅಂತಲೇ ಅಂದ್ಕೊಂಡಿದ್ದು. ಬಟ್ ಇಟ್ ವಾಸ್ ಎ ಸಡನ್ ಪ್ಲ್ಯಾನ್. ಬಟ್ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರೂ ಹೆಲ್ಪ್ ಮಾಡಿದ್ರು, ನಾವೇ ಮಾಡಬೇಕು ಅಂತ ಇರಲಿಲ್ಲ, ಎಲ್ಲರೂ ಬಂದು ಸೇರಿ ಹೆಲ್ಪ್ ಮಾಡಿದ್ರು. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಅಣ್ಣ ಮೆನುದು ಒಂದು ವೀಡಿಯೋ ಮಾಡ್ಕೊಂಬಿಡಿಯಕ್ಕ ಅಂತೆಲ್ಲ ತೋರಿಸ್ತಾಯಿದ್ರು. ನಾವು ಮೆನುಲಿ ಮಾಡಿದ್ದು ಒಂದು ಮಟನ್ ಸಾಂಬಾರ್, ಚಿಕನ್ ಕರ್ರಿ ಮತ್ತು ರೈಸ್, ರಸಮ್, ಗೀ ರೈಸ್, ಕುಕುಂಬರ್ ಸಲಾಡ್ ಎಲ್ಲ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಎಲ್ಲರೂ ಸೇರಿ ಮಾಡಿದ್ದಕ್ಕೆ ತುಂಬಾ ನಮಗೆ ಗೊತ್ತೇ ಆಗಲಿಲ್ಲ, ಬೇಗನೆ ಆಗೋಯಿತು ಅಡುಗೆ ಎಲ್ಲ. ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಬಂದಿತ್ತು. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಇದ್ರು. ಆ್ಯಕ್ಚುಲಿ ರಾಖಿ ಹಬ್ಬ ಟೈಮ್ ಆಗಿರೋದ್ರಿಂದ ನನ್ನ ಬ್ರದರ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರಿಗೆಲ್ಲ ನಾವು ರಾಖಿ ಎಲ್ಲ ಟೈಮ್ ಮಾಡಿ ಮತ್ತು ಸ್ವೀಟ್ಸ್ ಹಂಚ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಮನೇಲಿ ಎಲ್ಲರೂ ಸೇರಿದಾಗ ಆ ವಾತಾವರಣನೇ ಡಿಫ್ರೆಂಟಾಗಿರುತ್ತೆ. ಅದರಲ್ಲೂ ಈ ಥರ ಚಿಕ್ಕ ಮಕ್ಕಳಿಗೆ ಕಟ್ಸೋದ್ರಲ್ಲಿ ಮತ್ತು ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ, ಏನು ಎತ್ತ ಅಂತ ಒಂಥರ ಕ್ಯೂಟ್ ಹ್ಯಾಪಿ ಮೂಮೆಂಟ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲರೂ ಬಂದು ನಮ್ಮ ಮನೆ ಅವ್ರ ಜೊತೆನೇ ಎಲ್ಲ ಸೇರಿ ಮಾಡಿ ನನ್ನ ಮಗಳ ಬರ್ತಡೇನ ತುಂಬ ಈವನ್ ಮೋರ್ ಸ್ಪೆಷಲ್ ಮಾಡಿದ್ದೀರಾ. ಸೊ ನಾನು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ತುಂಬಾ ಚೆನ್ನಾಗಾಯಿತು ನನ್ನ ಮಗಳ ಬರ್ತಡೇ. ಇದೊಂದು ಮೆಮೊರೇಬಲ್ ಬರ್ತಡೇ ಅಂತಲೇ ಹೇಳ್ಬೋದು. ಅವಳಿಗೆ 2nd ಇಯರ್ ಬರ್ತಡೇ. ಇನ್ನೊಂದು ಮೆಮೊರೇಬಲ್ ಡೇ ಕೂಡ ಇದೆ. ಸೊ ಅದು ನಾನು ಅಪ್ಕಮಿಂಗ್ ನೆಕ್ಸ್ಟ್ ಬರ್ತ್ಡೇ ವ್ಲಾಗ್ ಪಾರ್ಟ್ 2 ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಯಾರ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ.
ಡ್ರೋನ್ ಶಾಟ್ ಬಂತು. ಸೊ ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್ ಪಾರ್ಟ್ 1. ಬಿಕಾಸ್ ಪಾರ್ಟ್ 2 ಇನ್ನು ಬಾಕಿ ಇದೆ. ಸೊ ನಾನು ಆ ವ್ಲಾಗ್ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.